ಮಚ್ಚ. ಎಸ್ ಮಚ್ಚ, ಬಾಡಿ ಒಂಚೂರು ನೀನು ರೈಟಿಗೆ ಟಿಲ್ಟ್ ಆಗು. ಕ್ಯಾಮ್ರಾಗೆ ಇವಾಗ ಸ್ಟ್ರೈಟ್ ನಿಂತಿದೆಯಲ್ಲ, ಒಂಚೂರು ರೈಟಿಗೆ ಚೂರು, ಫುಲ್ ಅಲ್ಲ, ಚೂರು ಟಿಲ್ಟ್ ಆಗು. ಇವಾಗ ನೀನು ರೈಟ್ ಹ್ಯಾಂಡ್ ತಗೊಂಡು ರೈಟ್ ಹ್ಯಾಂಡಲ್ಲಿ 3 ಬೆರಳು ತಂಬು ಮತ್ತು 2 ಬೆರಳು ಮಾತ್ರ ಓಪನ್ ಮಾಡು. ಮಾಡ್ದ? ಇವಾಗ ಆ ಆರ್ಮನ್ನ ಫುಲ್ ಹಿಂದೆ ತಗೊಂಡು ಹೋಗ್ಬಿಟ್ಟು ಮುಂದೆ ಫುಲ್ ಫೋರ್ಸಲ್ಲಿ ಸ್ವಿಂಗ್ ಮಾಡಿ ನಿಂದು ವೇಸ್ಟ್ವರೆಗೂ ಮಾತ್ರ ತಗೊಂಬ. ಅದು ಹುಕ್ ಥರ ಹೋಗ್ಬೇಕು ಆ 3 ಬೆರಳು. ನಿನ್ ಕೈ ಇದೆಯಲ್ಲ ಮಚ್ಚ, 3 ಬೆರಳು ಓಪನ್ ಮಾಡಿದ್ಯಾ? ಓಪನ್ ಇದೆ 3 ಬೆರಳು ಓಪನ್. 3 ಬೆರಳು ಓಪನ್ ಇದೆ, 2 ಕ್ಲೋಸ್ ಇಟ್ಟಿದ್ಯಾ, ಸರಿನಾ? ಇವಾಗ ನೀನ್ ಟಿಲ್ಟ್ ಆಗಿದ್ಯಾ ಬಾಡಿ. ಹೌದು. ರೈಟ್ ಅನ್ನ ಹಿಂದೆ ತಗೊಂಡೋಗು, ಫುಲ್ ಫೋರ್ಸಲ್ಲಿ ಮುಂದೆ ತಂದು, ಆದ್ರೆ ನಿನ್ ವೇಸ್ಟ್ ಹತ್ರ ತಂದಾಗ ನಿಲ್ಸ್ಬಿಟ್ಟು ಈ 3 ಬೆರಳು ಮೇಲ್ಗಡೆ ಫೇಸಿಂಗ್ ಆಗಿರ್ಬೇಕು. ಏನೋ ನೀನ್ ಹುಕ್ ಆ 3ಅಲ್ಲಿ ಏನೋ ಹಿಡ್ದಿದ್ಯಾ ಅನ್ನೋ ತರ. ಕೆಳಗಿಂದ ಮಚ್ಚ, ಮೇಲಿಂದ ಅಲ್ಲ ಸ್ವಿಂಗು. ಕೆಳಗಿಂದ ಟಕ್, ಕೆಳಗಿಂದ ಸ್ವಿಂಗ್ ಆಗ್ಬೇಕು. ಹಿಂದೆಯಿಂದ ಏನಕ್ಕೆ ಕಿತ್ತಾ ಇದ್ದೀನಿ? ಕೆಳಗಿಂದ ಸ್ವಿಂಗ್ ಬಂದು ಆ 3ನ್ನ ಮಚ್ಚ, ಆ 3 ಬೆರಳು ಮುಂದೆ 3 ಬೆರಳು ಏನೋ ಹಿಡ್ಕೊಂಡಿದ್ಯಾ ನೀನು ಆ 3 ಬೆರಳಲ್ಲಿ ಅನ್ನೋ ತರ ಹಿಂಗ್ ಮೇಲ್ ಮಾಡ್ತಾ ಇರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾಡ್ತಾ ಇದೆಯಾ? ಇವಾಗ ಅದನ್ನ ಹಿಂದೆ ತಗೊಂಡು ಹಂಗೆ ಅದೇ ಆಕ್ಷನ್ ಮಾಡು, ಫುಲ್ ಫೋರ್ಸ್ ಅಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಿಂದೆ ಸ್ವಿಂಗ್ ತಗೋ, ಮುಂದೆ ತಂದೆ ಇಲ್ಲಿ ಶೇಕ್ ಮಾಡಂತ ಮಚ್ಚ. 3 ಬೆರಳು ಓಪನ್ ಮಾಡ್ ಮಚ್ಚ. ಓಪನ್ ಇದೆ. ಫುಲ್ ಹಿಂದೆ ತಗೊಂಡೋಗು, ಒಂದೇ ಸ್ವಿಂಗ್. ಮುಂತಂದ್ ಅಲ್ಲಾಡಿಸ್ಬೇಕಾಗಿಲ್ಲ, ಮುಂತಂದ್ ಮೇಲೆ, ಮತ್ ಹಿಂದೆ, ಮುಂತಂದ್ ಮೇಲೆ. ಏನು ಎಸಿತಾ ಇದ್ದೀನಿ ಹಿಂದೆಯಿಂದ. ಸೊ ನೀನ್ ಇವಾಗ ಟಿಲ್ಟ್ ಆಗಿದ್ಯಾ ಮಚ್ಚ. ನಿನ್ ಬಾಡಿ ಹೆಂಗಾಗ್ಬೇಕು ಅಂದ್ರೆ, ಇವಾಗ ನಿನ್ ರೈಟ್ ಲೆಗ್ ಇದೆಯಲ್ಲ, ಅದನ್ನ ಲೆಫ್ಟ್ ಲೆಗ್ ಹಿಂದೆ ಹಾಕು. ಏನು ಲೆಫ್ಟ್ ಲೆಗ್ ಹಿಂದೆ ಹಾಕ್ಬೇಕಾ? ರೈಟ್ ಲೆಗ್ ಅನ್ನ ಲೆಫ್ಟ್ ಲೆಗ್ ಹಿಂದೆ ನೀನ್ ಸ್ವಿಂಗ್ ಮಾಡಾದ್ಮೇಲೆ. ಏನದು? ಏನೋ ಓಕೆ 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 ಗೊತ್ತಾಯ್ತು. ಹೇಳೋ. ಇದು ಬೌಲಿಂಗ್. 3 ಫಿಂಗರ್. ಏನ್ ಹುಡುಗರಪ್ಪ